ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್. ಖಾಸಗಿ ಶುಲ್ಕ ಹೆಚ್ಚಳಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಶೇಕಡ 15ರಿಂದ 20ರಷ್ಟು ಶುಲ್ಕ ಏರಿಕೆ ಫೇಸ್. ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ಗಳು ಕೂಡ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ಹಾಲು, ನೀರು, ವಿದ್ಯುತ್ ದರ, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಇದೀಗ ಖಾಸಗಿ ಶಾಲಾ ಶುಲ್ಕ ಹೆಚ್ಚಳಕ್ಕೆ, ಅಂದ್ರೆ ಬಸ್ಗಳಿರ್ತಾವಲ್ಲ ಖಾಸಗಿ ಶಾಲೆಯ ಬಸ್ಗಳು, ಅದರ ಶುಲ್ಕಕ್ಕೂ ಕೂಡ ಹೆಚ್ಚಳ ಮಾಡೋದಕ್ಕೆ ಒಂದ್ ಕಡೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಶೇಕಡ 15ರಿಂದ 20ರಷ್ಟು ಶುಲ್ಕ ಏರಿಕೆ ಮಾಡೋದಕ್ಕೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ಗೆ ಲೋಕೇಶ್ ತಾಳಿಕೊಟ್ಟೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಜಾಸ್ತಿ ಆಗಿದ್ದಾವೆ. ಸೊ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹಿತ ಎಲ್ಲ ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾವೆ. ಈಗ ದಿನಸಿ ವಸ್ತುಗಳ ಬೆಲೆಗಳು ಜಾಸ್ತಿ ಆಗಿದ್ದಾವೆ, ಯಾಕಂದರೆ ಟ್ಯಾಕ್ಸಸ್ ವಿಚಾರದಲ್ಲಿ. ಮನೆ ರೆಂಟು ಸಹಿತ ಜಾಸ್ತಿ ಆಗಿದೆ. ಈಗ ರಾಜ್ಯ ಸರ್ಕಾರ ಹೊಸದಲ್ಲಿ ಹಾಲಿನ ದರನೂ ಜಾಸ್ತಿ ಮಾಡ್ತಾ ಇದೆ, ಮತ್ತು ನೀರಿಗೂ ಕೂಡ ಬೆಲೆಯನ್ನು ಜಾಸ್ತಿ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚರಣ್. ಚರಣ್, ನೀರಾಯಿತು, ವಿದ್ಯುತ್ ದರ ಆಯಿತು, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು, ದಿನನಿತ್ಯ ಬಳಕೆಯಾಗುವಂತಹ ಎಲ್ಲ ವಸ್ತುಗಳ ದರ ಏರಿಕೆಯಾಗಿದೆ. ಇದೀಗ ಶಾಲಾ ಮಕ್ಕಳ ವಾಹನದ ಮೇಲೆ ಕಂಡುಬಿದ್ದಿರುವಂಥದ್ದು, ಅದರ ದರ ಏರಿಕೆ ಕೂಡ ಮಾಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಏರಿಕೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ, ಎಷ್ಟೆಷ್ಟು ಏರಿಕೆ ಆಗಬಹುದು ಅಂತ? ಎಸ್ ರಮ್ಯಾ, ಖಂಡಿತವಾಗಿಯೂ ಪ್ರಮುಖವಾಗಿ ರಾಜ್ಯದಲ್ಲಿ ದರ ಏರಿಕೆಯ ಬಿಸಿ ಜನರ ಜೇಬನ್ನು ಸುಡ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಈಗ ಹಾಲಾಯಿತು, ಬಸ್ ಆಯಿತು, ಅದರ ಜೊತೆಗೆ ಮೆಟ್ರೋ ಆಯಿತು, ಈಗ ಶಾಲೆಗಳಿಗೂ ಕೂಡ ಈ ಒಂದು ದರ ಏರಿಕೆಯ ಬಿಸಿ ಮುಟ್ಟಿರುವಂಥದ್ದು. ಪ್ರಮುಖವಾಗಿ ಸರ್ಕಾರಿ ಶಾಲೆಗಳು ತಮ್ಮ ಶುಲ್ಕವನ್ನು 10% ಏರಿಕೆಯನ್ನು ಮಾಡಿದೆ. ಇದರ ಜೊತೆಗೆ ಖಾಸಗಿ ಶಾಲೆಗಳು ಕೂಡ ಈಗ ಪೋಷಕರ ಜೇಬಿಗೆ ಕತ್ತರಿಯನ್ನು ಹಾಕಿ ಅವರಿಗೆ ಬರೆಯನ್ನು ಏರಲಿಕ್ಕೆ ಸಿದ್ಧ ಆಗಿರುವಂಥದ್ದು. ಪ್ರಮುಖವಾಗಿ ಏನು 10ರಿಂದ 15% ಶಾಲೆಯ ಶುಲ್ಕವನ್ನು ಏರಿಸುವುದರ ಜೊತೆಗೆ ಪ್ರತಿ ತಿಂಗಳಿಗೆ ಏನು ಪ್ರತಿಯೊಂದು ಖಾಸಗಿ ಶಾಲೆಗಳು ಬಸ್ಸನ್ನು ಅರೇಂಜ್ ಮಾಡ್ತವೆ, ವಿದ್ಯಾರ್ಥಿಗಳನ್ನು ಮನೆ ಬಾಗಿಲಿಗೆ ತಂದು ಕರೆದೊಯ್ತವೆ. ಆ ಒಂದು ವಿದ್ಯಾರ್ಥಿಗಳನ್ನು ಕರೆದೊಯ್ಯುವಂಥ ಬಸ್ಸಲ್ಲೂ ಕೂಡ ಪ್ರತಿ ತಿಂಗಳಿಗೆ 500ರಿಂದ 600 ರೂಪಾಯಿಯನ್ನು ಏರಿಕೆ ಮಾಡಲಿಕ್ಕೆ ಖಾಸಗಿ ಶಾಲೆಗಳು ಮುಂದಾಗಿರುವಂಥದ್ದು. ಒಂದೆಡೆ ಎಲ್ಲ ರೀತಿಯಂತಹ ದರಗಳು ಏರಿಕೆ ಆಗ್ತಾ ಇದೆ, ಪ್ರಮುಖವಾಗಿ ಜನಜೀವನ ಕಷ್ಟ ಆಗ್ತಾ ಇದೆ. ಈ ಮಧ್ಯೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾದ್ರೆ ಯಾವ ರೀತಿ ಕಳಿಸಬೇಕು ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ರಮ್ಯಾ, ರೈಟ್ ಚರಣ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.